ಅವರೆಲ್ಲ ಹೊಟ್ಟೆಪಾಡಿಗೆ ದೂರದ ಊರಿಗೆ ಹೋಗಿದ್ರು. ಊಟದ ಬಳಿಕ ತಿಂದಂಥ ಮಾವಿನ ಹಣ್ಣು ಇಡೀ ಕುಟುಂಬದ ಪಾಲಿಗೆ ಮೃತ್ಯುವಾಗಿ ಎರಗಿದೆ. ಅಕ್ಕ ತಂಗಿ ಉಸಿರು ಚೆಲ್ಲಿದ್ದು ಕುಟುಂಬಸ್ಥರ ನೋವು ಹೇಳತೀರದಾಗಿದೆ. ಸಾವು ಅನ್ನೋದು ಯಾವ ರೂಪದಲ್ಲಿ ಬಂದಪ್ಪಳಿಸುತ್ತೋ ದೇವರೇ ಬಲ್ಲ. ಹತ್ತಾರು ಆಸೆ, ನೂರಾರು ಕನಸು ಕಂಡವರು ಕ್ಷಣಾರ್ಧದಲ್ಲೇ ಇಲ್ಲವಾಗಿ ಬಿಡ್ತಾರೆ. ಏನಾಯ್ತು ಅನ್ನುವಷ್ಟರಲ್ಲೇ ಸಾವಿನ ಕದ ತಟ್ಟಿ ಬಿಡ್ತಾರೆ. ಕೆಲವರಿಗೆ ಅನ್ನದ ತುತ್ತು ಕೂಡ ಕುತ್ತು ತಂದ್ಬಿಡುತ್ತೆ. ಬೀದರ್ ಮೂಲದ ಸಹೋದರಿಯರ ಬಾಳಿಗೆ ಮಾವಿನ ಹಣ್ಣೆ ಮುಳ್ಳಾಯ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಮಾವಿನ ಹಣ್ಣು ತಿಂದು ಅಕ್ಕ ತಂಗಿ ದುರ್ಮರಣ, ಹೋಯ್ತು ಇಬ್ಬರ ಜೀವ, ಕುಟುಂಬಸ್ಥರ ಆಕ್ರಂದನ. ಈ ಹೆಣ್ಮಕ್ಕಳ ಸಾವು ನೋಡ್ತಿದ್ರೆ ಏನ್ ಹೇಳ್ಬೇಕೋ ಗೊತ್ತಾಗ್ತಿರ್ಲ. ಕುಟುಂಬದ ಜೊತೆಗೆ ಖುಷಿ ಖುಷಿಯಾಗಿ ಊಟ ಮಾಡಿದ್ರು. ಹೊಟ್ಟೆ ತುಂಬಿದ ಮೇಲೆ ಹಣ್ಣು ತಿನ್ನೋಣ ಅಂತ ಮಾವು ಸವಿದಿದ್ರು. ಆದ್ರೆ ಅದೇ ಮಾವು ಇಡೀ ಕುಟುಂಬದ ಪಾಲಿಗೆ ಮೃತ್ಯುವಾಗಿ ಎರಗಿದೆ. ಬಾಯಿ ಚಪ್ಪರಿಸಿ ಸವಿದವರು ಸಾವಿನ ಕದ ತಟ್ಟಿದ್ದಾರೆ. ಈ ಸಹೋದರಿಯರ ಹೆಸರು ಭವಾನಿ ಹಾಗೂ ಸಂಧ್ಯಾರಾಣಿ ಅಂತ. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಶೆಂಬೆಳ್ಳಿ ಗ್ರಾಮದವರು. ಹೊಟ್ಟೆಪಾಡಿಗಾಗಿ ಇಡೀ ಕುಟುಂಬ ಹೈದರಾಬಾದ್ನಲ್ಲಿ ವಾಸವಾಗಿತ್ತು. 10 ವರ್ಷಗಳ ಹಿಂದೆಯೇ ಊರು ಬಿಟ್ಟು ಬದುಕು ಕಟ್ಕೊಂಡಿದ್ರು. 5 ಹೆಣ್ಮಕ್ಕಳ ಭವಿಷ್ಯಕ್ಕಾಗಿ ತಾಯಿ ಇಂದುಮತಿ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸಿದ್ರು. ಈ ಮಧ್ಯೆ ಜೂನ್ 8ರಂದು ತಾಯಿ ಮಕ್ಕಳು ಸೇರಿ ಒಟ್ಟಿಗೆ ಊಟ ಮಾಡಿದ್ದಾರೆ. ಊಟ ಮುಗಿಸಿ ಸಂಬಂಧಿಕರು ತಂದುಕೊಟ್ಟ ಮಾವಿನ ಹಣ್ಣು ಸವಿದಿದ್ದಾರೆ. ಹಣ್ಣು ತಿಂದಿದ್ದೇ ತಡ ಎಲ್ಲರಿಗೂ ವಾಂತಿ ಭೇದಿ ಶುರುವಾಗಿದೆ. ನೋಡ್ತಿದ್ದಂತೆ ಒಬ್ಬೊಬ್ಬರಾಗಿಯೇ ಅಸ್ವಸ್ಥಗೊಂಡಿದ್ದಾರೆ. ಯಾವಾಗ ಇಡೀ ಕುಟುಂಬ ಅಸ್ವಸ್ಥವಾಯಿತೋ ತಕ್ಷಣವೇ ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅದೆಷ್ಟೇ ಪ್ರಯತ್ನ ಪಟ್ಟರೂ ಭವಾನಿ ಹಾಗೂ ಸಂಧ್ಯಾರಾಣಿ ಜೀವ ಉಳಿಯಲೇ ಇಲ್ಲ. ಚಿಕಿತ್ಸೆ ಫಲಿಸದೆ ಇಬ್ಬರು ಆಸ್ಪತ್ರೆಯಲ್ಲೇ ಉಸಿರು ಚೆಲ್ಲಿದ್ದಾರೆ. ಮತ್ತೊಬ್ಬ ಸಹೋದರಿ ವಿಜಯಶ್ರೀ ಸ್ಥಿತಿ ಗಂಭೀರವಾಗಿದ್ದು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ಇನ್ನು ತಾಯಿ ಇಂದುಮತಿ ಹಾಗೂ ಇಬ್ಬರು ಸಹೋದರಿಯರು ಚೇತರಿಸಿಕೊಂಡಿದ್ದು ಸಾವಿನ ದವಡೆಯಿಂದ ಪಾರಾಗಿದ್ದಾರೆ. ಹುಟ್ಟೂರು ಶೆಂಬೆಳ್ಳಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ದು ಕುಟುಂಬಸ್ಥರ ಆಕ್ರಂದನ ಹೇಳತೀರದಾಗಿದೆ. ಕಣ್ಣೀರಿಡುತ್ತಲೇ ಸರಿಯಾದ ತನಿಖೆ ಆಗ್ಬೇಕು ಅಂತ ಆಗ್ರಹಿಸಿದ್ದಾರೆ. ಮನೆಯಲ್ಲಿ ಮಾವಿನ ಹಣ್ಣು ತಿಂತಾರೆ. ಮಾವಿನ ಹಣ್ಣು ತಿಂದಾದ್ಮೇಲೆ ಕಂಪ್ಲೀಟ್ ಫ್ಯಾಮಿಲಿ ಅವರು ಎಲ್ಲರಿಗೂ ಹೆಲ್ತ್ ಇಶ್ಯೂ ಆಗುತ್ತೆ. ಸೊ ಅವಾಗ ಅವರು ಭವಾನಿ ಮತ್ತು ಸಂಧ್ಯಾರಾಣಿ ಇಬ್ಬರಿಗೂ ಜಾಸ್ತಿ ಸೀರಿಯಸ್ ಆಗೋದ್ರಿಂದ ಭವಾನಿಗೆ ತಗೊಂಡು ಹೋದಾಗ ಭವಾನಿಗೆ ಯಾವುದೇ ರೀತಿ ಚಿಕಿತ್ಸೆಗಳು ಇದು ಆಗದೇನೆ ಅವಳು ಡೆತ್ ಆಗಿರ್ತಾರೆ. ಆ ಫ್ಯಾಮಿಲಿ ತುಂಬ ಬಡ ಕುಟುಂಬದವರು, ಅವರಿಗೆ ಫೈನಾನ್ಷಿಯಲಿ ಬಹಳ ಪೂರ್ ಕಂಡೀಷನ್ ಇದೆ. ಸೊ ಹೀಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ತನಿಖೆ ಮಾಡಿ ಆ ಹೋದ ಜೀವಗಳಿಗೆ ಅಟ್ಲೀಸ್ಟ್ ನ್ಯಾಯ ಕೊಡಿಸುವಂತ ಕೆಲಸ ಆಗಬೇಕು. ಸದ್ಯ ಇಬ್ಬರು ಸಹೋದರಿಯರ ಸಾವಿನ ಸುತ್ತ ಹತ್ತಾರು ಅನುಮಾನ ಹುಟ್ಕೊಂಡಿವೆ. ಹಣ್ಣಿನಲ್ಲಿ ವಿಷಕಾರಿ ಅಂಶವಿದ್ದೆ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ ಅನ್ನೋ ಡೌಟ್ ಇದೆ. ಈ ಸಾವಿನ ಹಿಂದೆ ಬೇರೆ ಏನಾದ್ರೂ ಕಾರಣ ಇದೆಯಾ ಅಂತ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್.